ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶಾ ರೈಸಿಂಗ್ ಸ್ಟಾರ್. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಫಾರೆವರ್ನಲ್ಲಿ ಹೇಗೆ ನಾವು ವರ್ಕ್ ಮಾಡಿ ಒಳ್ಳೆ ಸಂಪಾದನೆ ಮಾಡ್ಬೋದು, ನಮ್ಮದು ಎಷ್ಟು ಪೊಸಿಷನ್ ಇರುತ್ತೆ, ಅದರಲ್ಲಿ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡಿ ನಾವು ಗುಡ್ ಅರ್ನಿಂಗ್ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವು ಅದನ್ನು ಡೀಟೇಲ್ ಆಗಿ ನೋಡಿ. ಇದರಲ್ಲಿ 4 ಸ್ಟೆಪ್ಸ್ ಇರುತ್ತೆ ಫ್ರೆಂಡ್ಸ್. 4 ಸ್ಟೆಪ್ಸ್ ಅಂದರೆ 4 ಸ್ಟೆಪ್ಸ್ ಇರುತ್ತೆ ಫ್ರೆಂಡ್ಸ್. ಫಸ್ಟ್ ಬಂದು ಅಸಿಸ್ಟೆಂಟ್ ಸೂಪರ್ವೈಸರ್, ಸೆಕೆಂಡ್ ಬಂದು ಸೂಪರ್ವೈಸರ್, ಥರ್ಡ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್, ಫೋರ್ತ್ ಬಂದು ಮ್ಯಾನೇಜರ್. ದಟ್ ಈಸ್ ಅವರ್ ಡ್ರೀಮ್ ಲೆವೆಲ್. ಅಂದರೆ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಈಗ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಇದರಲ್ಲಿ ನೀವು ಜಾಯಿನ್ ಆಗೋಕ್ಕೆ ನಾನು ಫಸ್ಟೇ ಹೇಳಿದ್ದೆ, 0 ಫೀ, 1 ರೂಪಾಯಿನೂ ನೀವು ಕೊಡೋಂಗಿಲ್ಲ. ಇದರಲ್ಲಿ ನಾವು ಸ್ಟಾರ್ಟ್ ಆಗೋಕ್ಕೆ ಜಸ್ಟ್ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಫ್ರೆಂಡ್ಸ್. ನಮ್ಮದು ಅಂತ ಒಂದು ಆ್ಯಪ್ ಓಪನ್ ಮಾಡಬೇಕು, ಮೈ ಫಾರೆವರ್ ಆ್ಯಪ್. ಅದರಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ 12 ಡಿಜಿಟ್ ID-ನ ಕ್ರಿಯೇಟ್ ಮಾಡ್ಕೋಬೇಕು ಫಸ್ಟು. ನಾವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ನಮಗೆ ಲೈಸೆನ್ಸ್ ಬೇಕು ಅಲ್ವಾ, ಅದೇ ಥರ ಈ ID ನಮಗೆ ಲೈಸೆನ್ಸ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬನ್ನಿ ಮಾರ್ಕೆಟಿಂಗ್ ಪ್ಲ್ಯಾನ್, ಫಾರೆವರ್ ಮಾರ್ಕೆಟಿಂಗ್ ಪ್ಲ್ಯಾನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ಯಾವಾಗ ನಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ, ಅಲ್ಲಿಂದ ನಾವು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟು ನಾವು ಈಗ ನ್ಯೂ ಪಾಲಿಸಿ ಬಂದಿದೆ ಫ್ರೆಂಡ್ಸ್. 2021ನಲ್ಲಿ ಈ ಪಾಲಿಸಿ ಬಂದಿದ್ದು ಫ್ರೆಂಡ್ಸ್. ಜಸ್ಟ್ ನಾವು 5000ಇಂದ ಈ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಜಸ್ಟ್ ನಾವು 5000 ಪೇ ಮಾಡಿ ಇಲ್ಲಿ ನಾವು ಪ್ರಿಫರ್ಡ್ ಕಸ್ಟಮರ್ ಆಗಿ ಜಾಯಿನ್ ಆಗ್ತೀವಿ ಫ್ರೆಂಡ್ಸ್. ಮೀನ್ಸ್ ಯೂಸರ್, ನಾವು ಯೂಸರ್ ಆಗಿರ್ತೀವಿ ಫ್ರೆಂಡ್ಸ್. ಅದರಲ್ಲಿ ನಾವು ಯೂಸರ್ ಆಗಿ ಅದರಲ್ಲಿ ಜಾಯಿನ್ ಆದಮೇಲೆ ನಮಗೆ ಪ್ರಾಡಕ್ಟು ಮಾತ್ರ ಈ ಕಂಪನಿದು ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ತುಂಬ ಅಂದ್ರೂ ತುಂಬಾ ಕಾಸ್ಟ್ಲಿ. ಸೊ ಅಲ್ಲಿ ನಮಗೆ ಏನಾಗುತ್ತೆ, 15% ಡಿಸ್ಕೌಂಟ್ ಸಿಗುತ್ತೆ ಫ್ರೆಂಡ್ಸ್. ಜಸ್ಟ್ ನಾವು 5000 ಬಿಲ್ಲಿಂಗ್ ಮಾಡಿ ಸ್ಟಾರ್ಟ್ ಮಾಡಿದರೆ ನಮಗೆ 15% ಡಿಸ್ಕೌಂಟ್ ಸಿಗುತ್ತೆ. ಆ 15% ಡಿಸ್ಕೌಂಟಿಂದ ನಾವು ಫುಲ್ ಲೈಫು ನಾವು ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ, ನಾನು ಹೇಳಿಲ್ವಾ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಅದರಲ್ಲಿ ನಾವು ಯೂಸ್ ಮಾಡಿದ್ರೆ ಇನ್ನೊಂದು ಸತಿ ನಾವು ತರಿಸ್ತೀವಿ ಅಂತ, ಅಷ್ಟು ಚೆನ್ನಾಗಿದೆ ಆ ಪ್ರಾಡಕ್ಟ್ಸ್. ಸೊ ನೀವು ಇದರಲ್ಲಿ ಜಸ್ಟ್ 5000 ಪೇ ಮಾಡಿ ಜಾಯಿನ್ ಆಗಿ 15% ಡಿಸ್ಕೌಂಟಲ್ಲಿ ನೀವು ಪ್ರಾಡಕ್ಟು ಫುಲ್ ಲೈಫ್ ಟೈಮ್ ಪಡಿಬೋದು ಫ್ರೆಂಡ್ಸ್. ಸೊ ಬರೋಣ ನಾವು ಇಲ್ಲಿ ಅರ್ನಿಂಗ್ ಬಗ್ಗೆ. ನಾವು ಇಲ್ಲಿ ಹೇಗೆ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ. ಅದರಲ್ಲಿ ನಾವು ಜಾಯಿನ್ ಆಗಿ ನಮಗೆ 15% ಬರೋದ್ರಿಂದ ನಾವು ಅದರಲ್ಲಿ 5,000 to 7,000 ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಜಸ್ಟ್ 5,000 ನಾವು ಬಿಲ್ಲಿಂಗ್ ಮಾಡಿದ್ಮೇಲೆ ಪಾರ್ಟ್ ಟೈಮ್ ಜಾಬ್ ಆಗಿ ನಾವು ಇದರಲ್ಲಿ 5,000 to 7,000 ಸಂಪಾದನೆ ಮಾಡ್ಬೋದು. ಸೊ ಫ್ರೆಂಡ್ಸ್, ನಮ್ಮದು ನೆಕ್ಸ್ಟ್ ಲೆವೆಲ್ ಬಂದು ಅಸಿಸ್ಟೆಂಟ್ ಸೂಪರ್ವೈಸರ್. ಅಸಿಸ್ಟೆಂಟ್ ಸೂಪರ್ವೈಸರ್ ನಾವು ಆಗಬೇಕು ಅಂದರೆ ನಮಗೆ 2cc ಕಂಪ್ಲೀಟ್ ಮಾಡಲೇಬೇಕು ಫ್ರೆಂಡ್ಸ್ ನಾವು. ಸೊ ನೀವು ಕೇಳ್ಬೋದು 2cc ಮೀನ್ಸ್ ವಾಟ್ ನೀವು ಕೇಳ್ಬೋದು, CC ಅಂದರೆ ಏನು ಅಂತ. ಸೊ ಫಸ್ಟ್ ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡ್ಬೋದು. CC ಅಂದರೆ ಕಾಮನ್ ಕರೆನ್ಸಿ. ಸೊ ಫ್ರೆಂಡ್ಸ್, ನಮ್ಮದು ಈ ಕಂಪ್ನೀಲಿ ಒಂದೊಂದು ಪ್ರಾಡಕ್ಟ್ಗೆ ಇಷ್ಟಿಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. ಈಗ ಅಲೋವೆರಾ ಜೆಲ್ಗೆ 102 ಪಾಯಿಂಟ್ಸ್, ಅಲೋವೆರಾ ಬೇರಿ ನೆಕ್ಟರ್ಗೆ 102 ಪಾಯಿಂಟ್ಸ್, ಈ ಥರ ಪಾಯಿಂಟ್ಸ್ ಇರುತ್ತೆ ಫ್ರೆಂಡ್ಸ್. ಅದೆಂತಕ್ಕೆ ಕಾಮನ್ ಕರೆನ್ಸಿ ಅಂದರೆ, ಬೇರೆ ಬೇರೆ ದೇಶದಲ್ಲಿ, ಈಗ ಅಮೇರಿಕಾದಲ್ಲಿ ಡಾಲರ್ಸ್ ಇದೆ, ಯುರೋಪಲ್ಲಿ ಈ ಥರ ಬೇರೆ ಬೇರೆ ಕರೆನ್ಸಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ರುಪೀಸ್ ಇದೆ, ದುಬೈಲಿ ದಿನಾರ್ ಇದೆ, ಈ ಥರ ಇದೆ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಮ್ಮ ಫಾರೆವರ್ ಅವರು ಏನು ಮಾಡಿದ್ದಾರೆ, ಇದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ನೀವು ಎಲ್ಲೇ ತಗೊಂಡ್ರು ಸೇಮ್ ಪ್ರೈಸಲ್ಲೇ ನೀವು ತಗೋಬೋದು. ನಮ್ಮ ಇಂಡಿಯಾದಲ್ಲೇ ತಗೊಳ್ಳಿ, ಬೇರೆ ಕಡೆಯೇ ತಗೊಳ್ಳಿ, ಸೇಮ್ ಪ್ರೈಸಲ್ಲೇ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಅದಕ್ಕೋಸ್ಕರನೇ ಕಾಮನ್ ಕರೆನ್ಸಿ ಅಂತ ಹೇಳೋದು. ಅದಕ್ಕೇನೆ CC ಕಂಪ್ಲೀಟ್ ಮಾಡಬೇಕು ಅಂದರೆ 2000 ಪಾಯಿಂಟ್ಸ್ ನಾವು ಇಲ್ಲಿ ತಗೊಂಡ್ರೆ ನಮ್ಮದು ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಈ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ನಾವೇ ಮಾಡಬೇಕು ಫ್ರೆಂಡ್ಸ್, ಖುದ್ದಾಗಿ ನಾವೇ ಮಾಡಬೇಕು. ಈ 2cc ಹೇಗಾಗುತ್ತೆ ಅಂದರೆ, ನಾವು ಇದಕ್ಕೆ 2cc-ಗೆ ಕಡಿಮೆಗಿಂತ ಕಡಿಮೆ ಅಂದರೆ ಇದರಲ್ಲಿ 30,000 ಟರ್ನ್ ಓವರ್ ಮಾಡಬೇಕು ಫ್ರೆಂಡ್ಸ್ 2cc-ಗೋಸ್ಕರ. ಜಸ್ಟ್ 1 ಟೈಮ್ ಕೇಳಿಸ್ಕೊಳ್ಳಿ, ಜಸ್ಟ್ 1 ಟೈಮ್ ನಾವು
30,000 ನಾವು ಸ್ಟಾರ್ಟ್ ಮಾಡಿದ್ರೆ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕಂಪ್ಲೀಟೆಡ್. ಅದಾದಮೇಲೆ ಇಲ್ಲಿ ನಮ್ಮದು ಅರ್ನಿಂಗ್ ಎಷ್ಟಿರುತ್ತೆ, ಸೂಪರ್ವೈಸರ್ ಆಗಿದ ತಕ್ಷಣ ನೀವೇ ಖುದ್ದು ಇದರಲ್ಲಿ ಓನರ್ ಆಗಿಬಿಡ್ತೀರಾ ಫ್ರೆಂಡ್ಸ್. 168+ ಕಂಟ್ರೀಸಲ್ಲಿ ನಡೀತಾ ಇರೋ ಫಾರೆವರ್ಗೆ ನೀವೇ ಖುದ್ದು ಓನರ್ ಆಗಿಬಿಡ್ತೀರಾ ಫ್ರೆಂಡ್ಸ್ ಇದರಲ್ಲಿ. ಸೊ ಬರೋಣ ನಾವು ಇದರಲ್ಲಿ ಎಷ್ಟು ನಾವು ಸಂಪಾದನೆ ಮಾಡ್ಬೋದು. ಇದರಲ್ಲಿ ನೀವು ಪಾರ್ಟ್ ಟೈಮ್ ವರ್ಕ್ ಮಾಡಿ, ಫುಲ್ ಟೈಮು ಬೇಡ ನಮಗೆ, ಪಾರ್ಟ್ ಟೈಮ್ ವರ್ಕ್ ಮಾಡಿನೇ ನೀವು ಜಸ್ಟ್ 10,000 to 15,000 ನೀವು ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ಆ್ಯಸ್ ಎ ಅಸಿಸ್ಟೆಂಟ್ ಸೂಪರ್ವೈಸರ್. ಆಮೇಲೆ 5% ಕಮಿಷನ್ ಪ್ರಿಫರ್ಡ್ ಕಸ್ಟಮರಿಂದನೂ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಸೊ ನೀವೇ ಲೆಕ್ಕ ಹಾಕೊಳ್ಳಿ, ಅದರಲ್ಲಿ ನೀವು ಮಿನಿಮಮ್ ಅಂದ್ರೂ 20,000 ನೀವು ಸಂಪಾದನೆ ಮಾಡ್ಬೋದು ಆ್ಯಸ್ ಎ ಅಸಿಸ್ಟೆಂಟ್ ಸೂಪರ್ವೈಸರ್. ನೆಕ್ಸ್ಟ್ ಲೆವೆಲ್ ಬಂದು ಸೂಪರ್ವೈಸರ್ ಆಗಕ್ಕೆ ನಾವಿಲ್ಲೇನು ದುಡ್ಡು ಹಾಕಂಗಿಲ್ಲ ಫ್ರೆಂಡ್ಸ್, ನಾವೇನು ಮಾಡಂಗಿಲ್ಲ. ನಾವು ಇದಕ್ಕೆ ಸೂಪರ್ವೈಸರ್ಗೆ ಎಷ್ಟು CC ಬೇಕು, 25 CC ಬೇಕು ಫ್ರೆಂಡ್ಸ್. ಇದು ನೀವು 25 CC ಮಾಡಿದರೆ ನಿಮಗೆ 30% ಕ್ಯಾಶ್ ಬ್ಯಾಕ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ 3% ಲೀಡರ್ಶಿಪ್ ಬೋನಸ್ ಕೂಡ ಬರುತ್ತೆ ಫ್ರೆಂಡ್ಸ್. ಈಗ ನೀವು ಹೇಳ್ಬೋದು ನಾವು 25 CC ಹೇಗೆ ಮಾಡೋದು, ನಮಗೆ ಬರಲ್ಲ, ನಾವು ಹೇಗೆ ಮಾಡೋದು ಇದನ್ನು, ಅಸಿಸ್ಟೆಂಟ್ ಸೂಪರ್ವೈಸರ್ಗೆ ಇಷ್ಟು ಖರ್ಚು ಮಾಡಿದ್ದೀವಿ, ನಾವು ಇಲ್ಲೂ ದುಡ್ಡು ಹಾಕಬೇಕಾ ಅಂತ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಈ ಥರ ಏನೂ ಇಲ್ಲ. ನೀವು ಸೂಪರ್ವೈಸರ್ ಆಗೋಕ್ಕೆ ನಿಮ್ಮದು ಅಂತ ಒಂದು ಟೀಮ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮದು ಅಂತ ಒಂದು 6 ಮೆಂಬರ್ಸ್ ಟೀಮ್ನ ನೀವು ಕ್ರಿಯೇಟ್ ಮಾಡಿದರೆ, ಒಂದೊಂದು ಮೆಂಬರು 2 CC ಅಂತ ಮಾಡಿದರೆ 6 to the 12 ಮೀನ್ಸ್ ಒಬ್ಬೊಬ್ಬರು ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮದು ಅಲ್ಲೇ 12 CC ಆಗೋಗ್ಬಿಡುತ್ತೆ. ಇನ್ನೊಂದು ಟೀಮ್ ಮಾಡ್ಕೊಳ್ಳಿ ನೀವು 6 ಮೆಂಬರ್ಸ್ದು, ಅವರು ಕೂಡ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕಂಪ್ಲೀಟ್ ಮಾಡಿದರೆ ಅದ್ರದ್ದು 6 to the 12, ಅಲ್ಲಿ 12 ಇಲ್ಲಿ 12 ಪ್ಲಸ್ 24 ಆಗುತ್ತೆ ಫ್ರೆಂಡ್ಸ್. ಆಗೋಯ್ತಲ್ಲ ನಿಮ್ಮದು, ಇಲ್ಲೇ ಸೂಪರ್ವೈಸರ್ ಲೆವೆಲ್ ಕಂಪ್ಲೀಟ್ ಆಗೋಯ್ತಲ್ಲ. 25 CC ಕಂಪ್ಲೀಟ್ ಆಗೋಗ್ಬಿಡ್ತೀರಾ, ನೀವಿಲ್ಲಿ ಸೂಪರ್ವೈಸರ್ ಲೆವೆಲ್ಗೆ ಬಂದ್ಬಿಡ್ತೀರಾ ಫ್ರೆಂಡ್ಸ್. ಸೊ ಬರೋಣ ನಾವು ನೆಕ್ಸ್ಟು ಇದರಲ್ಲಿ ಸೂಪರ್ವೈಸರಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಬರೋಣ, ನೋಡೋಣ. ನಾವು ಸೂಪರ್ವೈಸರಲ್ಲಿ ನಾವು ಮಿನಿಮಮ್ ಪಾರ್ಟ್ ಟೈಮ್ ಜಾಬಲ್ಲೇ ಮಿನಿಮಮ್ ಆಗಿ ನಾವು ಇಲ್ಲಿ 25,000 to 30,000 ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಕಮಿಷನ್ ಕ್ಯಾಶ್ ಬ್ಯಾಕ್ ಎಲ್ಲ ಬಿಟ್ಟು 25 to 30,000 ಇದರಲ್ಲಿ ನಾವು ಸಂಪಾದನೆ ಮಾಡ್ಬೋದು, ಇದು ಫ್ರೀ ಆಗಿದ್ದು. ಸೊ ಫ್ರೆಂಡ್ಸ್ ಬರೋಣ ನಾವು ನೆಕ್ಸ್ಟ್ ಲೆವೆಲ್ಗೆ. ನೆಕ್ಸ್ಟ್ ಲೆವೆಲ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ ಫ್ರೆಂಡ್ಸ್. ಅಸಿಸ್ಟೆಂಟ್ ಮ್ಯಾನೇಜರ್ ನಾವು ಆಗಬೇಕು ಅಂದರೆ ನಮ್ಮದು 75 CC ಕಂಪ್ಲೀಟ್ ಆಗಬೇಕು ಫ್ರೆಂಡ್ಸ್. 75 CC ಕಂಪ್ಲೀಟ್ ಆಗಿದ ತಕ್ಷಣ ನಾವಿಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ಗೆ ಬಂದ್ಬಿಡ್ತೀವಿ ಫ್ರೆಂಡ್ಸ್. ಬಂದಾಗ ಅಲ್ಲಿ ನಿಮಗೆ 8% ಅಸಿಸ್ಟೆಂಟ್ ಸೂಪರ್ವೈಸರ್ದು ಕಮಿಷನ್ ಬರುತ್ತೆ, 13% ಸೂಪರ್ವೈಸರ್ದು ಬರುತ್ತೆ, 5% ಪ್ರಿಫರ್ಡ್ ಕಸ್ಟಮರ್ದು ಬರುತ್ತೆ ಕಮಿಷನ್ನು. ಇದೆಲ್ಲ ಕಮಿಷನ್ನು ಇದರಲ್ಲಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ಕೇಳ್ಬೋದು ನಾವು ಅಸಿಸ್ಟೆಂಟ್ ಮ್ಯಾನೇಜರ್ ಹೇಗೆ ಆಗೋದು ಅಂತ. ಜಸ್ಟ್ ಸಿಂಪಲ್, ಅದಕ್ಕೇನು ಟೆನ್ಷನ್ ತಗೊಳ್ಳಂಗಿಲ್ಲ. ನೀವು 3 ಸೂಪರ್ವೈಸರ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಮದು ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. 3 ಸೂಪರ್ವೈಸರ್ ಮೀನ್ಸ್ ಈಗ ನಾವು ಸೂಪರ್ವೈಸರ್ಗೆ 25 CC ಮಾಡಬೇಕು ಅಂತ ಹೇಳಿದ್ದೆಲ್ಲ, ಆ ಥರ 25 3 ಮಾಡಿದ್ರೆ 75 ಆಗುತ್ತೆ ಫ್ರೆಂಡ್ಸ್. ನೀವು 3 ಸೂಪರ್ವೈಸರ್ಸ್ ನಿಮ್ಮ ಟೀಮ್ ಇರುತ್ತಲ್ಲ 6 ಮೆಂಬರ್ಸ್ದು, ಅದರಿಂದ ಆ ಒಂದೊಂದು 6 ಮೆಂಬರ್ಸು ಅವರು ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಕೂಡ ಒಂದು ಟೀಮ್ನ ಕ್ರಿಯೇಟ್ ಮಾಡಿದರೆ ನೀವು ಇಲ್ಲಿ ನೀವೇನು ಮಾಡೋಂಗಿಲ್ಲ, ಇಲ್ಲಿ ನಿಮ್ಮ ಟೀಮ್ ವರ್ಕರ್ಸೇ ಇಲ್ಲಿ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡ್ತಾರೆ. ನಿಮ್ಮ ಟೀಮ್ ಮೆಂಬರ್ಸ್ಗೆ ನೀವು ಆ ಥರ ಗೈಡ್ ಮಾಡಬೇಕು. ಅಲ್ಲಿ ನೀವು ಗೈಡ್ ಮಾಡಿದರೆ ನೀವು ಆರಾಮಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಇಲ್ಲಿ ಆಗ್ಬೋದು ಫ್ರೆಂಡ್ಸ್. ಸೊ ಬರೋಣ ನಾವು ಇಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಲೀಡರ್ಶಿಪ್ ಬೋನಸ್ಸು ಬಿಟ್ಟು ಎಲ್ಲ ಬೋನಸ್ಸು ಬಿಟ್ಟು ನಾವು ಇದರಲ್ಲಿ ಮಿನಿಮಮ್ ಆಗಿ ನಮಗೆ ಬೇಡ ಅಂತಲೂ ಮಿನಿಮಮ್ ಆಗಿ ನಾವು ವರ್ಕ್ ಮಾಡಿದ್ರು 45,000 to 50,000ವರೆಗೂ ನಾವು ಇಲ್ಲಿ ಸಂಪಾದನೆ ಮಾಡ್ಬೋದು ಪರ್ ಮಂತ್. ಅಲ್ಲ, ನೀವು ಎಷ್ಟು ದಿವಸದಲ್ಲಿ ಕಷ್ಟಪಟ್ಟು ಮಾಡ್ತೀರಾ ಅಷ್ಟರಲ್ಲಿ ನೀವು ಇಷ್ಟನ್ನ
ಮಾಡ್ಬೋದು. ಪ್ಲಸ್ ಅದಕ್ಕೆ 13% ಸೂಪರ್ವೈಸರಿಂದ, 10% ಅಸಿಸ್ಟೆಂಟ್ ಸೂಪರ್ವೈಸರಿಂದ, ಇದರಿಂದನೂ ಕಮಿಷನ್ ಬರುತ್ತಲ್ಲ ಫ್ರೆಂಡ್ಸ್. ಅದನ್ನು ನೀವು ಲೆಕ್ಕ ಹಾಕೊಳ್ಳಿ. ನಿಮ್ಮದು 60ವರೆಗೂ ಕ್ರಾಸ್ ಆಗುತ್ತೆ ಫ್ರೆಂಡ್ಸ್. 60,000ವರೆಗೂ ಕ್ರಾಸ್ ಆಗುತ್ತೆ ಆ್ಯಸ್ ಎ ಅಸಿಸ್ಟೆಂಟ್ ಮ್ಯಾನೇಜರ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬರೋಣ. ಇದು ನಂದು ಡ್ರೀಮ್ ಲೆವೆಲ್ಲೇ ಫ್ರೆಂಡ್ಸ್. ನಾನು ಮ್ಯಾನೇಜರ್ ಆಗಬೇಕು ಅಂತ, ಇದರಲ್ಲಿ ಸೇರೋರೆಲ್ಲ ಮ್ಯಾನೇಜರ್ ಆಗಬೇಕು ಅಂತಲೇ ಡಿಸೈಡ್ ಮಾಡೋದು ಫ್ರೆಂಡ್ಸ್. ಸೊ ದಿಸ್ ಈಸ್ ಎ ಡ್ರೀಮ್ ಲೆವೆಲ್. ನಾವು ನೆಕ್ಸ್ಟ್ ಲೆವೆಲ್ ಹೋದರೆ ಮ್ಯಾನೇಜರ್ ಲೆವೆಲ್ ಫ್ರೆಂಡ್ಸ್. ಮ್ಯಾನೇಜರ್ ಲೆವೆಲ್ ಈಸ್ ಆಲ್ಸೋ ಕಾಲ್ಡ್ ಡ್ರೀಮ್ ಲೆವೆಲ್. ಸೊ ನಾವು ಮ್ಯಾನೇಜರ್ ಲೆವೆಲ್ಗೆ ಬರಬೇಕು ಅಂದರೆ ಎಷ್ಟು CC ಕಂಪ್ಲೀಟ್ ಮಾಡಬೇಕು? 120 CC ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. ಅಂದರೆ 120 CC ನಾವು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ರೆ, ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ತೀರಲ್ಲ, ಅವರೇ ವರ್ಕ್ ಮಾಡ್ತಾರೆ. ಇಲ್ಲಿ ನೀವು ಮ್ಯಾನೇಜರ್ ಲೆವೆಲ್ ಪೋಸ್ಟ್ಗೆ ಬಂದರೆ ನೀವೇನು ವರ್ಕ್ ಮಾಡೋದು ಇರಲ್ಲ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಟೀಮೇ ಮಾಡ್ತಾ ಇರುತ್ತಲ್ಲ ಎಲ್ಲ ವರ್ಕು. ನೀವು ಆ ಥರ ಗೈಡ್ ಮಾಡಿದ್ರೆ ನಿಮ್ಮ ಟೀಮೇ ಸಹ ನಿಮಗೆ ತಗೊಂಡೋಗಿ ಮ್ಯಾನೇಜರ್ ಲೆವೆಲ್ಗೆ ಕುಂಡ್ರಿಸ್ಬಿಡ್ತಾರೆ. ನಿಮ್ಮ ಟೀಮ್ಗೆ ನೀವು ಕರೆಕ್ಟಾಗಿ ಗೈಡ್ ಮಾಡಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಮ್ಯಾನೇಜರ್ ಲೆವೆಲಲ್ಲಿ ನೀವು ಎಷ್ಟು ಸಂಪಾದನೆ ಮಾಡ್ಬೋದು ಅಂದರೆ, ಇಲ್ಲಿ ನೀವು ಎಲ್ಲ ಕಮಿಷನ್ ಬಿಟ್ಟು 80,000 to 1 lakh ಫ್ರೆಂಡ್ಸ್, 80,000 to 1 lakh ನೀವು ಇಲ್ಲಿ ಆರಾಮಾಗಿ ಅರ್ನ್ ಮಾಡ್ಬೋದು. ಗೊತ್ತಾ ನಿಮಗೆ ಫ್ರೆಂಡ್ಸ್? ಕಮಿಷನ್ ಜೊತೆನೂ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ. ಮ್ಯಾನೇಜರ್ ಲೆವೆಲ್ಗೆ ಬಂದರೆ ಲ್ಯಾಕ್ಕಿಂತ ಮೇಲೇ ಹೋಗುತ್ತೆ ಫ್ರೆಂಡ್ಸ್. 1 lakh ಮೇಲೇ ಹೋಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿವರೆಗೂ ನಿಮ್ಮ ಮುಂದೆ ಫುಲ್ಲು ಡೀಟೇಲ್ ಆಗಿ ಸ್ಟೆಪ್ ವೈಸು ನಿಮಗೆ ಅರ್ಥ ಆಗೋ ಥರ ಹೇಳಿದ್ದೀನಿ. ನಾವು ಫಾರೆವರಲ್ಲಿ ಸೇರಿದ್ರೆ ಹೇಗೆ ನಾವು ಅರ್ನ್ ಮಾಡ್ಬೋದು ಅಂತ ಫ್ರೆಂಡ್ಸ್. ನಾನು ಈಗಲೂ ಹೇಳ್ತಾ ಇದ್ದೀನಿ ನಿಮಗೆ, ದಿಸ್ ಈಸ್ ಎ ಗುಡ್ ಪ್ಲಾಟ್ಫಾರ್ಮ್. ನೀವೇ ಡಿಸೈಡ್ ಮಾಡಿ ಇದರಲ್ಲಿ ಜಾಯಿನ್ ಆಗಬೇಕಾ ಆಗಬಾರ್ದು ಅಂತ. ನಾನು ಈಗಲೂ ನಿಮಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಜಾಯಿನ್ ಆಗಬೇಕು ಅಂದರೆ ಖಂಡಿತವಾಗಿ ಫ್ರೆಂಡ್ಸ್ ನೀವು ನನಗೆ ಕಾಲ್ ಮಾಡ್ಬೋದು. ಯಾಕಂದರೆ ನಾನು ಈ ಆಪರ್ಚುನಿಟಿನ ತಗೋತಾ ಇದ್ದೀನಿ. ನಾನೇನಂದರೆ ನೀವು ಅದನ್ನು ತಗೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ಅಷ್ಟೊಂದು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಆದರೂ ನಾನು ಕನ್ನಡದಲ್ಲಿ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕರ್ನಾಟಕದವರು ಈ ಆಪರ್ಚುನಿಟಿನ ತಗೊಳ್ಳಿ, ಯಾಕೆ ಬೇರೆ ಔಟ್ಸೈಡ್ ಸ್ಟೇಟಸಲ್ಲೇ ತಗೊಳ್ಳಿ ಅಂತ ನಾನು ಕನ್ನಡದಲ್ಲಿ ನನಗೆ ಬರಲ್ಲ ಅಂದರೂ ನಾನು ಕಲ್ತ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಗಂಟ ನೀವು ನನ್ನ ವಿಡಿಯೋನ ಇಷ್ಟ ಆಗಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ನ ಹೊಡೆಯೋದು ಮರಿಬೇಡಿ ಫ್ರೆಂಡ್ಸ್. ಸೊ ಜಾಯಿನ್ ವಿತ್ ಮೀ ಆ್ಯಂಡ್ ಸಕ್ಸೆಸ್ ಯುವರ್ ಲೈಫ್.